ಹಲೋ ನಮಸ್ಕಾರ RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 18 ವರ್ಷಗಳ ಬಳಿಕ RCB ವಿಜಯ ಪತಾಕೆ ಹಾರಿಸಿತ್ತು. ಪ್ರತಿ ವರ್ಷವೂ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ರು. ಆದರೆ ಈ ಬಾರಿ ಕೋಟ್ಯಾಂತರ ಅಭಿಮಾನಿಗಳು ಹೆಮ್ಮೆಯಿಂದ ಈ ಸಲ ಕಪ್ ನಮ್ದು ಅಂತ ಹೇಳಿದ್ರು. ಬೀದರ್ ದಂಪತಿ ತಮಗೆ ತಾವೇ ಸವಾಲು ಹಾಕಿಕೊಂಡಿದ್ರು. ಪತ್ನಿ RCB ಗೆದ್ರೆ ಪತಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಇತ್ತ RCB ಸೋತ್ರೆ ತಲೆ ಬೋಳಿಸ್ಕೋತೀನಿ ಅಂತ ಸವಾಲು ಹಾಕಿಕೊಂಡು ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಹಾಯ್ ಫ್ರೆಂಡ್ಸ್, 18 ವರ್ಷ ಆದಮೇಲೆ ನಮ್ಮ RCB ಫೈನಲ್ ಬಂದೈತೆ. ಇದೇ ಖುಷಿಯಿಂದ ನಾವು ಇಬ್ಬರು ಗಂಡ ಹೆಂಡತಿ ಒಂದು ಚಾಲೆಂಜ್ ತಂದಿದ್ದೀವಿ. ಇವತ್ತು RCB ಗೆದ್ದರೆ ಇವಳು ಇನ್ನೊಂದು ಹುಡುಕಿ ನನ್ನ ಜೊತೆ ಮದುವೆ ಮಾಡ್ತಾಳಂತೆ, ಇನ್ನೊಂದು ಮದುವೆ. ಅದೇ RCB ಸೋತ್ರೆ ನಾನು ತಲೆ ಬೋಳ್ಸ್ಕೊಬೇಕಂತೆ. ಈ ಚಾಲೆಂಜ್ಗೂ ನಾನು ಒಪ್ಕೊಂಡೀನಿ. ಈ ಸಲ RCB ಕಪ್ ಹೊಡಿತೆ, ನಂದು ಇನ್ನೊಂದು ಮದುವೆ ಆಗೇ ಆಗುತ್ತೆ. ಜೈ RCB. ಈ ಚಾಲೆಂಜ್ ನೀವು ಒಪ್ಕೊಂಡಿದ್ದೆ. ಇದೀಗ ಹುಮ್ನಾಬಾದ್ ನಿವಾಸಿಗಳಾದ ಪಾಂಡುರಂಗ ಹಾಗೂ ಜ್ಯೋತಿ ದಂಪತಿಗಳು ಫಜಿತಿಗೆ ಸಿಕ್ಕಾಕೊಂಡಿದ್ದಾರೆ. RCB ಕಪ್ ಗೆದ್ರೆ ಪತಿಗೆ ಇನ್ನೊಂದು ಮದುವೆ ಅಂತ ಪತ್ನಿ ಹೇಳಿದ್ಲು. RCB ಕಪ್ ಸೋತ್ರೆ ತಲೆ ಬೋಳಿಸ್ಕೋತೀನಿ ಅಂತ ಪತಿ ಹೇಳಿದ್ದ. ಈಗ RCB ಗೆದ್ದಿದೆ, ಇನ್ನೊಂದು ಮದುವೆ ಮಾಡುವಂತೆ ಪತಿ ಪಟ್ಟು ಹಿಡಿದಿದ್ದಾನೆ. ಗೆದ್ದದ RCB ಗೆದ್ದದ ಏ ಜೈ RCB ಗೆದ್ದದ. RCB ಗೆದ್ದ ನನಗೆ ಇನ್ನೊಂದು ಲಗ್ನ ಮಾಡ್ತಂದಿದ್ಯಾ? ಆಯ್ತು, ಈಗ ಹುಡುಕಾಯ್ತು. RCB ಗೆದ್ದ. ನೀ ಏಟ್ ಹೊಡೆದ್ರು ನನಗೆ ಮ್ಯಾಲ ಹಾಕಿದಂಗೆ ಅಲ್ಲತ್ತದ. ಇನ್ನೂ 2 ದಿನಗಳ ಹಿಂದಷ್ಟೇ ಮತ್ತೆ ರೀಲ್ಸ್ ಮಾಡಿ ವೀಕ್ಷಕರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೇನೆ ಅಂತ ಪಾಂಡುರಂಗ ವಿಡಿಯೋ ಹರಿಬಿಟ್ಟಿದ್ದಾನೆ. ಬಾಯಲ್ಲಿ 50 ಲಕ್ಷ ಜನ ನೋಡ್ಯಾರ ವಿಡಿಯೋ ನೋಡಿ. ಫ್ರೆಂಡ್ಸ್, RCB ಕಪ್ ಗೆದ್ರೆ ನಂಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ನನ್ನ ಹೆಂಡತಿ ಚಾಲೆಂಜ್ ಕೊಟ್ಟಿವಳು. ಇವಾಗ RCB ಕಪ್ ಗೆದ್ದದ, ಇನ್ನೊಂದು ಮದುವೆ ಮಾಡಂದ್ರೆ ಉಲ್ಟಾ ಹೊಡೆತಾಳ ನನಗೆ. ನಿನಗೆ ಸಟ್ ಆಗ ಹುಡುಗಿ ಸಿಗ್ತಾ ಇಲ್ಲ, ಇನ್ನೊಂದು 4 ತಿಂಗಳು ತಾಳು ಅಂತೆ. ನೋಡಿ, ನಾ 4 ತಿಂಗಳೆಲ್ಲ ತಾಳಲ್ಲ. ಕರ್ರಿಗಿರ್ಲಿ, ಕಪ್ಪಿರ್ಲಿ, ತೆಳಗಿರ್ಲಿ, ದಪ್ಪ ಇರ್ಲಿ, ನಾ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅಂದ್ರೆ ಮಾಡ್ಕೊಳ್ಳೋ. ಬಾಯಾಗ ಬಂದು ಲಡ್ಡು ಬಿದ್ರೆ ಯಾರಾದ್ರೂ ಬ್ಯಾಡ ಅಂತಾರೇನ್ರಿ? ಈ ವಿಡಿಯೋದಲ್ಲಿ ಎಲ್ಲ ನಮ್ಮ ಫಾಲೋವರ್ಸ್ ಯಾವ ಥರ ಹೇಳ್ತಾರೆ ಆ ಥರ ನೋಡಿ. ಫ್ರೆಂಡ್ಸ್, ಎಲ್ಲ ನಾನು ನಿಮ್ಮ ಮೇಲೆ ಬಿಟ್ಟಿನಿ. 1 ತಿಂಗಳು ಮುಂಚೆ RCB ಕಪ್ ಗೆದ್ದರೆ ನನಗೆ ಇನ್ನೊಂದು ಲಗ್ನ ಮಾಡ್ತೀನಿ ಅಂತ ನಾನು ಹೆಂಡತಿ ಚಾಲೆಂಜ್ ಕೊಟ್ಟಿವಳು. ನಿಮಗ್ರೆ ಎಲ್ಲ ಗೊತ್ತದ. ಈಗ ಇನ್ನೊಂದು ಲಗ್ನ ಮಾಡಂತ ಹೇಳಿದ್ರೆ ನಿನಗೆ ಬಿಟ್ಟು ಇರ್ಲಕ್ಕಾಗಲ್ಲ. ಊರಂದು ಜನ ಏನಂತಾರ. ಆಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಚಾಲೆಂಜ್ ಕೊಟ್ಟು ಅನ್ಕೊಂತ ಅಳ್ಕೊಂತ ಕೂತ್ಕೊಂತಾಳ. ಮೊದಲೇ ತೆಳ್ಳೋಗಳ, ಊಟನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಲ್ಲ ನಾನು ನಿಮ್ಮ ಮೇಲೆ ಬಿಟ್ಟೀನಿ. ಇನ್ನೊಂದು ಮದುವೆ ಆಗಬೇಕಾ ಬೇಡ ಅಂತ ಕಮಿಟ್ ಮಾಡಿ ಹೇಳ್ರಿ. ಇನ್ನು ನೋಡಿದ ನೆಟ್ಟಿಗರು ಬೇಡ ಅಣ್ಣ ಪಾಪ ಅತ್ತಿಗೆ, ನೀವು ಹಾಗೆ ಮಾಡಬೇಡಿ ಅಣ್ಣ ಅಂತ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಮತ್ತೊಬ್ಬ ನೆಟ್ಟಿಗ ಚಾಲೆಂಜ್ ಕಟ್ಟಿದ ಮೇಲೆ ಆಗಲೇಬೇಕು ಆಗು ಅಣ್ಣ ಅಂತ ತಮಾಷೆ ಕೂಡ ಮಾಡಿದ್ದಾರೆ. ಇದೇ ವಿಡಿಯೋ ನೋಡಿದ ನೆಟ್ಟಿಗರು ಬಿದ್ದು ನಕ್ಕಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.